సంవత్సరం వస్తుంది ఇప్పుడు రాదు నీకు ಅಂದಾವ ಯಾರದು ರೆಡ್ಡಿಯಾ? ಅವನ ಲೈನ್ ಹಾಕ್ದಾನ. ನಾವು ಲೈನ್ ಹೇಳಿತ್ತು, ಅರ್ಜಿ ಕೊಟ್ಟಿತ್ತು, ನಮಗೆ ಲೈನ್ ಹಾಕಲಿಲ್ಲ. ಓದ್ಲೇದು ಪೆಟ್ರೋಲ್ ಬಂಕರಿಗೆ ಬಂದು ತಗೊಂಡು ನಿಲ್ಸಿದ್ದು ಅಲ್ಲಿಗೆ ಎಂಡ್ ಮಾಡಿ ಹೋಗಿದ್ದಾವ. ಕೆಳಗಡೆ ಎಲ್ಲ ಹಾಕಿಲ್ಲ. ನಿಮ್ಮ ಟ್ಯಾಪ್ ಹಾಕಿದ್ರಾ? ನಮ್ಮ ಟ್ಯಾಪ್ ಹಾಕಿ ಇದ್ರೆ ನಾವು ಹೇಳಿತ್ತು, ನಮ್ಮ ಹೆಂಡತಿನಾಗ ಅರ್ಜಿ ಕೊಟ್ಟು ಹಾಕಿದ್ದು ನಾವು ಪಂಚಾಯತ್ ಅವನ ಹೇಳಿದ್ರೆ ಅವನತ್ತ ఇప్పుడు రాదండి నీళ్ళు 2 ವರ್ಷ కావాలి, ఇంకా ಇನ್ನೂ 2 ವರ್ಷ ಹೋಗ್ಬೇಕು, ಈಗ ಬರೋದು ನೀರು ಕೆಲಸ ಮಾಡಿ 2 ವರ್ಷ. ಯಾಕೆ ಸರ್ಕಾರ ಯಾಕೆ ಮಾಡೋದಂದ್ರೆ ಇದೆಲ್ಲ ವ್ಯವಸ್ಥೆ ಏನು ಯಾರು ಬೇಡಕ್ಕೋತಾರೆ? ಯಾರು ಎಲ್ಲಿಂದ ನೀರು ತಂದು ಕುಡಿತಾರೆ, ಏನು ಮಾಡ್ತಿದ್ದೆ ಸರ್ಕಾರ ಬೇಡಿದ್ದೆಲ್ಲ ಮಾಡ್ಕೊಳ್ಳೋದು. ಒಂದು ಸರಿ ನಡೆಸಿ ಇರ್ತಿಲ್ಲ. ತಂಡಿಗೆ ಆಶ್ವಾಸನೆ ಕೊಡು, ಖಾಲಿ ಆಶ್ವಾಸನೆ ಕೊಟ್ಟು ಅಷ್ಟೇ, ಬಿಟ್ಟು ಮತ್ತೇನಿಲ್ಲ. ಯಾವ ಸರ್ಕಾರ ಬರಲಿ ಇದೇ ಹಣೆ ಬರಲಿ. ಎಷ್ಟು ವರ್ಷ ಆಯ್ತಮ್ಮ ಅದು? ಅದು ಒಂದು ಹೋದ ವರ್ಷ ಮಾಡೋದು, ಈ ವರ್ಷ ಸಮೇತ ಅಂತ ನೀರು ಬರಲಿಲ್ಲ ಅಲ್ಲ. ಹೋದ ವರ್ಷ ಫಸ್ಟಿಗೆ ಮಾಡೋದು, ಅಂತ ನೀರು ಗೊತ್ತಿಲ್ಲ ಅಂತ ಗೊತ್ತಿಲ್ಲ, ಬರ್ದೆ ಮಾಡಿ ಇಟ್ಟಿರು. ಎಂತ ಹೇಳಿದ್ರು ನಿಮ್ಮ ಹತ್ರ? ನೀರು ಡಿಸೆಂಬರಿಗೆ ನೀರು ಬರ್ತದೆ ಅಂತ ಹೇಳೋದು, ಇನ್ನೂ ನೀರು ಬರಲಿಲ್ಲ. ವಿಷಯ ಗೊತ್ತಿಲ್ಲಲ್ಲ ನಿಮಗೆ? ನಮ್ಗೆ ಬಡವರಿಗೆ ಅಂತ ಕೊಡೋದಿಲ್ಲ. ಇಲ್ಲ 5 ಕೋಟಿ ಬಂದರೆ ಅವರೇ ದಡ್ಡಾರೇ ತಿಂಬು. ಇದು ಗೊಂಗೊಳ್ಳಿ ಜನರ ಕಣ್ಣೀರ ಕತೆ. ಇದು ಮೀನುಗಾರಿಕೆಗೆ ಹೆಸರಾದ ನಾಡು. ಇಲ್ಲಿರುವ ಜನರು ಶ್ರಮಪಟ್ಟು ದುಡಿಮೆ ಮಾಡುವವರು. ಇವತ್ತು ಈ ಜನರಿಗೆ ರಾಜಕಾರಣಿಗಳು ಮೋಸ ಮಾಡಿದ್ದಾರೆ, ಅಧಿಕಾರಿಗಳು ಮೋಸ ಮಾಡಿದ್ದಾರೆ. ಕುಡಿಯಲು ನಿಮಗೆ ನೀರು ಕೊಡುತ್ತೇವೆ ಎಂದು ವಂಚನೆ ಮಾಡಿದ್ದಾರೆ. ಇಂತಹ ಅಮಾಯಕ ಜನರಿಗೆ ಇಂತಹ ಮೋಸ ಮಾಡುವ ಜರೂರತ್ತಾದರೂ ಈ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಏನಿತ್ತು ಸ್ವಾಮಿ? ಅದು ಸರ್ಕಾರದ ಹಣ, ಅಂದರೆ ಜನರ ತೆರಿಗೆಯ ಹಣ. ಅಲ್ಲ, ಕೆಲಸ ಮಾಡೋ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ಈಗ ಮಾಡಿ ಒಂದೂವರೆ ವರ್ಷ ಆಯ್ತು. ಇನ್ನು ತನಕ ನೀರು ಬರಲಿಲ್ಲ, ಎಂಥದ್ದು ಬರಲಿಲ್ಲ. ಅಲ್ಲಿ ಟಾಂಕಿ ಮಾಡಿದ್ರೆ ಟಾಂಕಿಗೂ ಹಂಗೆ ಉಂಟು, ಕೆಲಸ ಮಾಡೋದು ಹಂಗೆ ಉಂಟು. ಇಲ್ಲಿ ನೋಡಿದರೆ ಇನ್ನು ನಾವು ನೀರು ಬರ್ತಂದು ಕಾಯ್ತಿರೋದು, ಯಾವ ಕಾರಣ ನೀರಿಲ್ಲ. ಕೇಳಿದರೆ ಅದು ಆಗ್ತಾ ಉಂಟು, ಅಲ್ಲಿ ಬರಬೇಕು, ಇದು ಬರಬೇಕು, ಅದು ಆ ಥರ ಹೇಳ್ತಾ ಇದ್ರು. ಇನ್ನು ತನಕ ನಮ್ಗೆ ನೀರಿಲ್ಲ. ಆದಷ್ಟು ಬೇಗ ಒಂದು ನೀರಿಂದ ವ್ಯವಸ್ಥೆ ಮಾಡಿ ಕೊಡಬೇಕು. ಅದನ್ನು ಸರ್ಕಾರ ಗಮನಕ್ಕೆ ತರಬೇಕು ಸರ್ ನೀವು. ಈ ಮುಗ್ಧ ಜನರ ಓಟು ಪಡೆದ ರಾಜಕಾರಣಿಗಳೇ ಹಾಗೂ ಜನರ ತೆರಿಗೆಯ ಹಣದಿಂದ ಸಂಬಳ ತಿನ್ನುತ್ತಿರುವ ಅಧಿಕಾರಿಗಳೇ, ಒಮ್ಮೆ ಇಲ್ಲಿರುವ ಬಾವಿಗಳನ್ನ ಇಣುಕಿ ನೋಡಿ, ಅಷ್ಟು ಸಾಕು. ಇದು ಕುಡಿಯೋ ನೀರು ಈ ಥರ ಆಗಿದೆ ಸರ್. ಸರ್ಕಾರಿ ಬಾವಿ. ಸರ್ಕಾರ ಅದ್ರ ಬಗ್ಗೆ ಯಾರು ಕಾಳಜಿ ತಗೊಳ್ಳೋದಿಲ್ಲ. ಪಂಚಾಯತ್ ಅವ್ರು ತಿಳಿಸಿರೋದು ನೀವೇ ಮಾಡ್ಕೊಳ್ಬೇಕಂದ್ರೆ ಆ ಥರ ಎಲ್ಲ ಪರಿಸ್ಥಿತಿ ಉಂಟು ಸರ್. ಇಲ್ಲಿ ನೀರಿಲ್ಲ, ನಿಮಗೆ ನೀರಿಲ್ಲ. ಈಗ ಬಾವಿ ಉಂಟು, ಅದರಲ್ಲಿ ಅಂದರೆ ಕೆಲವು ಸಲ ಉಪ್ಪು ನೀರು ಬರುತ್ತೆ, ಕೆಲವು ಸಲ ಚಪ್ಪಿ ಬರುತ್ತೆ. ಅಂದರೆ ನಮಗೆ ಒಂದು ಕುಡಿಯೋ ನೀರು ಒಂದು ಕರೆಕ್ಟಾಗಿ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು ಸರ್ಕಾರದವರು. ನೀವೆಲ್ಲ ಕೇಳಿದ್ರಲ್ಲ ಇಲ್ಲಿಯ ಜನರು ಏನು ಹೇಳ್ತಾ ಇದ್ದಾರೆ ಅಂತ. ಜನರಿಗೆ ನೀರಿಗಾಗಿ ಕೋಟಿ ಕೋಟಿ ಹಣ ಬಂದಿರುವ ವಿಚಾರವೇ ಗೊತ್ತಿಲ್ಲ. ಇದು ಆಶ್ಚರ್ಯ ಮತ್ತು ಆಘಾತ ಉಂಟು ಮಾಡುವ ಸಂಗತಿ. ಇದಾವುದರ ಪರಿವೇ ಇಲ್ಲದ ಈ ಮುಗ್ಧ ಜನರು ಸರ್ಕಾರದಿಂದ ನೀರಿಗಾಗಿ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತಾರೆ. ಜಲಜೀವನ್ ಮಿಷನ್ ಎನ್ನುವ ಅದ್ಭುತ ಯೋಜನೆ ಜನರ ನೀರಿಗಾಗಿ ಬಂದ ಯೋಜನೆಯಲ್ಲವೇ? ಹಾಗಾದರೆ ಇದು ಜನರನ್ನ ಯಾಕೆ ತಲುಪಲಿಲ್ಲ? ಇದನ್ನು ಯಾರೂ ಪ್ರಶ್ನೆ ಮಾಡದಿದ್ದರೆ ಮಾಧ್ಯಮದವರು ಪ್ರಶ್ನೆ ಮಾಡಲೇಬೇಕು. ಯಾರೆಲ್ಲ ಎಷ್ಟೆಲ್ಲ ನುಂಗಿದ್ದಾರೆ ಅದೆಲ್ಲವನ್ನ ಕಕ್ಕಲೇಬೇಕು. ನಮ್ಗೆ 2 ವರ್ಷ ಆಯ್ತು ಈಗ ಹಾಕಿ. ಒಂದಿನೂ ನೀರು ಬಂದಿಲ್ಲ. ಈ ಏರಿಯಾದ್ರೆ ಯಾರಿಗೂ ಬರ್ಲಿಲ್ಲ ನೀರು. ಎಲ್ಲ ಬಂದು ಹಾಕಿ ಹೋಗಿದ್ರು ಬಿಟ್ರೆ ನೀರು ಒಂದಿನೂ ಬರ್ಲಿಲ್ಲ. ನೀರು ಒಂದಿನ ಬಂದಿದೆ, ಹಾಗೆ ಬಂದಾಗಿದೆ ಬಿಟ್ರೆ ನೀರು ಬರ್ಲಿಲ್ಲ. ಒಂದಿನ ಒಂದು ಕೊಡ್ಪುನ ನೀರೇ ಬಂದಿಲ್ಲ ನಮ್ಗೆ. ಹಾಕಿ ಪ್ರಯೋಜನ ಆಗಲಿಲ್ಲ. ಇಲ್ಲ, ಎಂತ ಪ್ರಯೋಜನ ಇಲ್ಲಲ್ಲ ಸರ್. ಹಾಕಿ ಒಂದು ನೀರು ಬರುತ್ತೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರೆ ನೀರು ಬರ್ಲಿಲ್ಲ ಅಂದ್ರೆ ಅವರು ನೀರು ಕುಡಿಯೋರಿಗೆ ಎಂತ ಮಾಡುದು ಹೇಳಿ? 4 ಕೋಟಿ ನೀರಿಲ್ಲ. 4 ಕೋಟಿ ದುಡ್ಡು ಯಾರ್ದು? ನಮ್ದೇ ತೆರಿಗೆ ಹಣ. ಹೌದಾ? ಅದೇ ನೀರೇ ಬರುದಿಲ್ಲ ಅಂದಮೇಲೆ ಮಹಿಳೆ ಒಂದೇ ಸವನೆ ನೀರು ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಅದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ನಿಮಗೆ? ನೀರು ಬರ್ಲಿಲ್ಲ. ಎಷ್ಟು ವರ್ಷ ಆಯ್ತಮ್ಮ ಅದು? ಅದು ಒಂದು ಹೋದ ವರ್ಷ ಮಾಡೋದು, ಈ ವರ್ಷ ಸಮೇತ ಅಂತ ನೀರು ಬರ್ಲಿಲ್ಲಲ್ಲ. ಹೋದ ವರ್ಷ ಫಸ್ಟಿಗೆ ಮಾಡೋದು, ಅಂತ ನೀರು ಬತ್ತಿಲ್ಲ ಅಂತ ಬತ್ತಿಲ್ಲ, ಬರ್ದೆ ಮಾಡಿ ಇಟ್ಟಿರು. ಎಂತ ಹೇಳಿದ್ರು ನಿಮ್ಮ ಹತ್ರ? ನೀರು ಡಿಸೆಂಬರಿಗೆ ನೀರು ಬರ್ತದೆ ಅಂತ ಹೇಳೋದು, ಇನ್ನೂ ನೀರು ಬರಲಿಲ್ಲ. ವಿಷಯ ಗೊತ್ತಿಲ್ಲಲ್ಲ ನಿಮಗೆ? ನಮ್ಗೆ ಬಡವರಿಗೆ ಅಂತ ಕೊಡೋದಿಲ್ಲ. ಇಲ್ಲ 5 ಕೋಟಿ ಬಂದರೆ ಅವರೇ ದಡ್ಡಾರೇ ತಿಂಬೋದು. ಆಯ್ಕಣಿ ನೀವು 5 ಕೋಟಿ ಬಂದಿತ್ತು ಅಂತ ಹೇಳ್ತಾರೆ. ಕುಡಿಲಿಕ್ಕೆ ನೀರಂದರೆ ಈ ಬಾಮಿಂದ ಕುಡಿದಿಲ್ಲ ಸರ್. ಬಾಮಿ ಕ್ಲೀನ್ ಇಲ್ಲ, ಕ್ಲೀನ್ ಇಲ್ಲ. ನಿಮಗೆ ಇದು ಬಂದಿದ್ದು ಒಳ್ಳೆ ಇತ್ತಲ್ಲ? ಇದು ನೀರು ಬಂದ್ರೆ ಒಳ್ಳೇದಿದೆ. ನೀರೇ ಬರಲಿಲ್ಲಲ್ಲ, ಮತ್ತೆ ಟ್ಯಾಕ್ಸ್ ಕಟ್ಟಬೇಕಂಬ್ರಲ್ಲ, ದುಡ್ಡು ಇತ್ತಂಬ್ರಲ್ಲ, ಮತ್ತೆ ಮೀಟ್ರ್ ಎಲ್ಲ ಹಾಕಿರಲ್ಲ. ದೊಂಗೊಳ್ಳಿಯ ಬೀದಿ ಬೀದಿ ಕೇರಿ ಕೇರಿ ಸುತ್ತಾಡಿದಾಗ ನಮಗೆ ಅರ್ಥವಾಗಿದ್ದು ಒಂದೇ, ಈ ಬಡ ಮುಗ್ಧ ಜನರ ಸಂಕಟವನ್ನ, ಅಸಹಾಯಕತೆಯನ್ನ, ನೋವನ್ನ ಕೇಳುವವರ್ಯಾರೂ ಇಲ್ಲ. ನಾನು ಹೇಳುದು ಅದು ಹಾಕಿ ಎಷ್ಟು ವರ್ಷ ಆಯ್ತು? ಅದೇ ಹಾಕಿ ಒಂದೂವರೆ ವರ್ಷ ಆಯ್ತದ. ಡಿಸೆಂಬರಿಗೆ ನೀರು ಬತ್ತೆ ಅಂತ ಹೇಳದ್ ಸರ್. ನಮ್ಗೆ ಇನ್ನು ನೀರು ಬರಲಿಲ್ಲ. ಹಾಲು ಕಟ್ಟೆಲ್ಲ ಹೋಯ್ತದ, ಹೊಡೆದು ಹೋಯ್ತದ. ಮರ ತೆಗೋತಿದಲ್ಲ ಇದೆ, ಅದು ಹೊಡೆದೋಯ್ತು. ಆಚೆ ಸೈಡಿಂದ ಹೊಡೆದೋಯ್ತು ಅಂತ ಇಲ್ಲಲ್ಲ ಆಚೆಗೆ. ಇದಕ್ಕೆ ಅವ್ರೆ ತಿಂದ್ರ ಕೆಲಸ ಹಾಕುದೆ ಅಂತ ಇಲ್ಲ. ನಾನು ಹೇಳೋದು ನೀರು ಕೊಡ್ಲಿಲ್ಲ. ಅದೇ ನೀರು ಕೊಡ್ಲಿಲ್ಲ, ಮತ್ತೆ ಅದ್ರಲ್ಲಿ ನೀರು ಬರ್ಲಿಲ್ಲ. ನಾವ್ ಯಾರ ಕೈಗೆ ಹೇಳುದು? ಈ ಟ್ಯಾಪ್ ಹಾಕಿರಮ್ಮ? ಟ್ಯಾಪ್ ಬಾಮಿ ಮಾಡಿ ಕೊಟ್ಟಿತ್ತು ಸರ್. ಅಲ್ಲಿ ಕಾಣೆ ಬಾಮಿ ನಳ್ಳ ಇಲ್ಲ ಅಲ್ಲ. ಎಷ್ಟು ವರ್ಷ ಆಯ್ತು ಅದೀಗ ಹಾಕಿ? ಒಂದು ಎಲ್ಲ ಬದಿಗೆ ಒಂದೇ ದಿವಸ ಹಾಕಿದ್ದಾರೆ. ಈಗ ಇನ್ನು ನೀರು ಬಿಡುವಕ್ಕೆ ಒಂದೇ ಸತಿ ಆಗುದಿಲ್ಲ ಸರ್. ಯಾಕಂದ್ರೆ ಎಲ್ಲ ಹೊಡೆದೋಯ್ತಲ್ಲ ಕೆಲವ್ರ ಮನೆ ಎಲ್ಲ. ಒಟ್ಟು ನೀರು ಬಿಟ್ಟ ಕಡೆಗೆ ಒಂದ್ ಮನೆ ಸರಿ ಉಂಟು, ಒಂದ್ ಮನೆ ಸರಿ ಇಲ್ಲ. ಸರಿ ಇಲ್ಲ. ರೋಡ್ ಎಲ್ಲ ಮಾಡುವ ಆ ಪೈಪು ಸರಿ ಇಲ್ಲ ಅಂತ್ರಿ ನೀವು? ಪೈಪ್ ಸರಿ ಇಲ್ಲ ಅಂದ್ರೆ ಈ ಸಲ ರೋಡ್ ಮಾಡಿರವ್ರು ಒಯ್ಗೆ ಹಾಕಿರ. ಇದು ಒಳಗಿಂದ ಕೆಲವರು ಇದೆಲ್ಲ ಒಳಗಿಂದ ಹಾಕಿದ್ ಕೊಟ್ಟದ ಪೈಪ್ ಎಲ್ಲ ಕೆಲವು ಇದು ಹೋಯ್ತು, ಹೊಡೆದೋಯ್ತು. ಎಷ್ಟು ವರ್ಷ ಆಯ್ತಮ್ಮ ಅದು ಹಾಕಿ? 2 ವರ್ಷ ಆಯ್ತು, ನೀರಿಲ್ಲ. ಈ ವರ್ಷ ಹಾಕಿದ ನೀರು ಬಂದಿತ್ತ? ನಿಮ್ಮ ನೀರಿನ ವ್ಯವಸ್ಥೆ ಉಂಟಾ ಇಲ್ಲಿ? ಸಮಸ್ಯೆ ಉಂಟಾ ನೀರಿದೆ? ಸಮಸ್ಯೆ ಉಂಟು, ಅದು ಬಿಡ್ಲಿಲ್ಲಲ್ಲ ಇನ್ನು. ಕುಡಿಲಿಕ್ಕೆ ಎಲ್ಲಿಂದ ತರ್ತೀರಿ? ಕುಡಿಲಿಕ್ಕೆಲ್ಲ ಬಾಗೆಲ್ಲ ಇರ್ತಲ್ಲ, ಆಚೆ ಈಚೆ ಅದೆಲ್ಲ ಎಲ್ಲ ಕಡೆ ಹಾಕಿದ್ದಾರೆ, ನೀರು ಬರಲಿಲ್ಲ. ಇಲ್ಲ ಇಲ್ಲ ಮೂರು ಮನೆಯವ್ರು, 3 ಫ್ಯಾಮಿಲಿ ಇತ್ತು, ಆದರೂ ನೀರು ಬರಲಿಲ್ಲ. ನಿಮಗೆ ನೀರಿನ ಸಮಸ್ಯೆ ಇತ್ತಲ್ಲ? ದೊಂಗೊಳ್ಳಿಗೆ ಜನರ ನೀರಿಗಾಗಿ ಬಂದ ಕೋಟ್ಯಾಂತರ ರೂಪಾಯಿ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಈ ಬಗ್ಗೆ ಸರ್ಕಾರ ತನಿಖೆಗೆ ಮುಂದಾಗಬೇಕು. ನೀರು ಬಂದಿತ್ತಾ? ಇಲ್ಲ, ಬರಲಿಲ್ಲ. ಎಷ್ಟು ವರ್ಷ ಆಯ್ತು ಹಾಕಿ? 1 ವರ್ಷ ಆಯ್ತು. ಸರ್ಕಾರದಲ್ಲ ಅದು, ಎಂತ ಅಂತ ಹೇಳ್ರಿ ನಿಮಗೆ? ಬರತ್ ನೀರು ಅಂದ್ರೆ ಮತ್ತೆ ಬರಲಿಲ್ಲ. 5 ಕೋಟಿ ಅಂತ ಮಾಡ್ರಿ ಈಗ. ಇದು 1-2 ರೂಪಾಯಿಯ ಹಗರಣವಲ್ಲ, ಕೋಟಿ ಕೋಟಿ ರೂಪಾಯಿಯ ಹಗರಣ. ಕಲ್ಲ ಅಂದೇಳಿ ಎಲ್ಲಿತ್ತು? ಒಂದು ಹೆಸರಿಗೆ ಒಂದು ನೊಳ್ಳೆ ಹಾಕಿ ಹೋಗಿರಿ. 1 ವರ್ಷ ಆಯ್ತು, ನೀರು ಇಲ್ಲ, ಬರಲೇ ಇಲ್ಲ. ಒಂದು ದಿವಸ ಒಂದು ಗಡ್ಪನೂ ಸಿಕ್ಕಲಿಲ್ಲ ನೀರು. ಅಲ್ಲೇ ಬಂದಾಯ್ತು. ಬರಲ್ಲ. ಎಲ್ಲ ಕಡೆ ಎಲ್ಲ ನೀರು ಬರುದಿಲ್ಲ. ಇವತ್ತು ನಮ್ಮ ಜಲ್ ಜೀವನ್ ಮಿಷನ್ ಯೋಜನೆ ಅಡಿ ಮತ್ತು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಡಿಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರಾಗಿರ್ತಕ್ಕಂಥ ಒಂದು 800 ಕೋಟಿ ರೂಪಾಯಿಯ ಈ ಯೋಜನೆ ಅಂತಕ್ಕಂಥದ್ದು. ನಾವಿವತ್ತು ಭಾಳಷ್ಟು ಗ್ರಾಮ ಪಂಚಾಯತ್ಗಳನ್ನು ನಾವು ತಿರುಗಾಟ ಮಾಡಿದವಾಗ 800 ಕೋಟಿ ಖರ್ಚು ಮಾಡಿ ಸಹ
ಎಲ್ಲೂ ಇದು ಪ್ರಯೋಜನ ಆಗಿಲ್ಲ. ಇವತ್ತು ಸಹ ನಾನು ಈ ಗಂಗೊಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನಾನು ಇದೆಲ್ಲ ಕಡೆ ಇವತ್ತು ಹೋಗಿ ಬಂದಿದ್ದೇನೆ. ಆ ಗಂಗೊಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ತಿರುಗಾಟಗಳನ್ನು ಮಾಡಿದವಾಗ ಅಲ್ಲಲ್ಲಿ ಇವತ್ತು ಅರ್ಧ ಪೈಪ್ಗಳನ್ನು ಹಾಕಿದ್ದಾರೆ, ಸರಿಯಾಗಿರ್ತಕ್ಕಂಥ ನಳ್ಳಿಗಳನ್ನು ಕೂರಿಸಿಲ್ಲ. ಆ ನಳ್ಳಿಗಳಲ್ಲಿ ಇವತ್ತು ಜಲಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನೀರು ಬರ್ತಾ ಇಲ್ಲ. ದೊಡ್ಡ ರೀತಿಯಾದಂಥ ಒಂದು ಕರಾವಳಿಯ ಪ್ರದೇಶಗಳಿವು, ಆದರೂ ಸಹ ಇಲ್ಲಿ ಇವತ್ತು ನೀರು ಬಾರದೇ ಇರತಕ್ಕಂಥದ್ದು. ಅದೇ ನಾನು ನೋಡಿದವಾಗ ಸ್ವಲ್ಪ ಗ್ರಾಮ ಪಂಚಾಯತ್ನವರು ಸ್ವಲ್ಪ ಸಾಹಸಪಟ್ಟು ಇವತ್ತಲ್ಲಿ ಸ್ವಲ್ಪ ನೀರನ್ನು ಕೊಡ್ತಾ ಇದ್ದಾರೆ. ಬಿಟ್ಟರೆ ಈ ಒಂದು 4 ಗಂಗೊಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ 4,85,00,000 ರೂಪಾಯಿ ಇವತ್ತು ಇಲ್ಲಿ ಮಂಜೂರಾತಿಯಾಗಿದೆ. ಆದರೆ 4,85,00,000 ಇಲ್ಲಿ ಏನು ವಿನಿಯೋಗಲೇ ಆಗಲಿಲ್ಲ. ದೊಡ್ಡ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ಆಗಿದೆ ಮತ್ತು ಕಳಪೆ ಕಾಮಗಾರಿ ಆಗಿದೆ. ಅದರಿಂದ ಸಂಬಂಧಪಟ್ಟ ಏನು ಇಂಜಿನಿಯರ್ ಇದ್ದಾರೆ, ಇವತ್ತು ನಮ್ಮ ಕಾಂಟ್ರಾಕ್ಟ್ ಇದ್ದಾರೆ, ಅವರನ್ನು ಬಿಡುವ ಪ್ರಶ್ನೆ ಇಲ್ಲ. ಅದರ ಜೊತೆಗೆ ನಾವು ಇವತ್ತೊಂದು ದಿವಸ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಅದೇನಂತ ಹೇಳಿದರೆ ಇವತ್ತು ನಮ್ಮ ಏಪ್ರಿಲ್ 6ನೇ ತಾರೀಕು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಜನ್ಮ ತಾಳಿರ್ತಕ್ಕಂಥ ಒಂದು ದಿವಸ. ಯಾಕೆ ಕೇಳಿದ್ರೆ ನಮ್ಮೆಲ್ಲರಿಗೂ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇವತ್ತು ನಮ್ಮ ಇಡೀ ದೇಶದ ಜನರಿಗೆ ಒಂದು ಶುದ್ಧ ಕುಡಿಯುವ ನೀರನ್ನು ಕೊಡಬೇಕಂತೇಳಿ ಏನು ಇವತ್ತು ಅವರ ಯೋಚನೆ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ಜಲಜೀವನ್ ಮಿಷನ್ ಅಡಿ ಒಂದು ಒಳ್ಳೆ ನೀರನ್ನು ಕೊಡಬೇಕಲ್ಲಿ ಈಗಾಗಲೇ ಒಂದು ತೀರ್ಮಾನ ತಗೊಂಡು ಇಡೀ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕೆಲಸಗಳು ಆಗ್ತಾ ಇದೆ. ಆದರೆ ಈ ಒಂದು ಅನುಷ್ಠಾನ ಆಗ್ತಕ್ಕಂಥ ಸಮಯದಲ್ಲಿ ಇವತ್ತು ಭಾಳ ಕಳಪೆ ಆಗ್ತಾ ಇದೆ. ಬೈಂದೂರು ಕ್ಷೇತ್ರದ ನಮ್ಮ ಈ ಒಂದು 198 ಕೋಟಿ ರೂಪಾಯಿ ಏನು ಜಲಜೀವನ್ ಮಿಷನ್, ಅದ್ರ ಜೊತೆಗೆ 585 ಕೋಟಿ ರೂಪಾಯಿಯ ಬಹುಗ್ರಾಮ ನೀರು ಕುಡಿಯೋರು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಬೈಂದೂರು ಕ್ಷೇತ್ರಕ್ಕೆ ಬೇಸಿಗೆಯಲ್ಲಿ ನೀರಿಲ್ಲ, ಅದನ್ನು ಸರಿ ಮಾಡಬೇಕು, ಮನೆಗೆ ನೀರು ಕೊಡಬೇಕಂತ ದೊಡ್ಡ ಯೋಜನೆ ತಂದುಕೊಟ್ಟಿದ್ದಾರೆ. ಆದರೆ ಅದು ಉಪಯೋಗವನ್ನು ಮಾಡಿಕೊಳ್ಳಲಿಕ್ಕೆ ನಾವೆಲ್ಲ ಎಡವಿದ್ದೇವೆ. ಆದರೆ ಇವತ್ತಿನ ದಿವಸ ಏನು ಇವತ್ತು ನಮ್ಮ ಸಂಸ್ಥಾಪನಾ ದಿನ ಇದೆ, ಮೋದಿಯವರ ಕನಸೇನಿದೆ, ಖಂಡಿತವಾಗಿ ಅದು ನನಸಾಗಬೇಕು. ಮುಂದಿನ ದಿವಸಗಳಲ್ಲಿ ನಾನು ಇವತ್ತಿನ ದಿವಸ ಒಂದು ಸಂಕಲ್ಪವನ್ನು ತಗೊಳ್ತಾ ಇದ್ದೇವೆ. ಹೋರಾಟದಿಂದಾಗಲಿ ಮುಂದಿನ ದಿವಸಗಳಲ್ಲಿ ಈ ನಮ್ಮ ಬೈಂದೂರು ಕ್ಷೇತ್ರಾದ್ಯಂತ ಒಂದು ಹೋರಾಟಗಳನ್ನು ಮಾಡಿ ಏನು ಪ್ರತಿ ಮನೆ ಎದುರಿಗೆ ನಾಗನಕಲ್ಲು ಹಾಕಿದ್ದಾರೆ, ಆ ನಾಗನಕಲ್ಲಲ್ಲಿ ನೀರು ಬರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ ತರಿಸ್ತೇವೆ ಅಂತಕ್ಕಂಥ ಒಂದು ಈ ಹೋರಾಟಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು. ಇದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಮತ್ತು ಜೊತೆಗೆ ಜಾಗೃತಿ ಆಗಬೇಕು ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಗಂಗೊಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ರೀತಿಯಾದ ಸಮಸ್ಯೆ ಇದೆ. ಹಣ ವಿನಿಯೋಗ ಆಗಬೇಕು ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕೆ ಹಾಕಿ 1.5 ವರ್ಷ ಆಯ್ತು. ಇನ್ನೂರು ಏನು ಒಬ್ಬರು ಕೇಳೋರು ಯಾರೂ ಇಲ್ಲ, ಪ್ರಯೋಜನ ಇಲ್ಲ. ಹಾಕಿ ಬರ್ತೀವಿ ಯಾವಾಗ ಬರ್ತದೆ ನೋಡ್ರಿ. ಈಗ 2 ವರ್ಷ ಆಯ್ತು ಬಂತು. ಈಗ ಎಲ್ಲ ಕಡೆ ಹಾಕಿದ್ರು. ಹೌದು ಸರ್, ಎಲ್ಲ ಕಡೆ ಹಾಕಿ ಒಬ್ಬರು ಕೇಳೋರು ಯಾರು ಗೊತ್ತಿಲ್ಲ ಇಲ್ಲಿ. ನೀರು ಬರಲ್ಲ, ನೀರು ಬರ್ತಂತ ಹೇಳ್ತಾರ. ಎಂತ ಹೇಳ್ತಾರೆ, ಟಾಪಲ್ಲರಿ ಎಲ್ಲರೂ ಬಂದು ನೀರು ಬರುತ್ತೆ, ಅದು ಮಾಡ್ತೆ ಇದು ಮಾಡ್ತೆ. ನೀರಿಲ್ಲ, ನೀರು ಬರುತ್ತಾ? ಯಾಕೆ ಹಾಕಿದ್ರು ಅಂತ ಕೇಳಿದ್ರ? ನಮ್ಮಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಇದೆ, ನಮ್ಮಲ್ಲಿ ಲೋಕಾಯುಕ್ತ ಇದೆ, ಸಿಬಿಐ ಇದೆ. ಈ ಕೋಟಿ ಹಗರಣದ ತನಿಖೆಯನ್ನ ಇಂಥ ತನಿಖಾ ಸಂಸ್ಥೆಗಳಿಗೆ ನೀಡಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕಾದದ್ದು ನಮ್ಮ ಸರ್ಕಾರದ ಕರ್ತವ್ಯ ಅಲ್ಲವೇ?